ಮದರಸಾದಲ್ಲಿ ಮಕ್ಕಳ ಮೇಲೆ ಹಲ್ಲೆ ಮಾಡಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ದೂರುದಾರ ವಕೀಲ ಹುಸೇನ್ ಓವೈಸಿ ಹೇಳಿಕೆಯನ್ನ ನೀಡಿದ್ದಾರೆ. ನಮಗೆ ಸ್ಥಳೀಯರು ಮದರಸಾ ಬಗ್ಗೆ ಹೇಳಿದ್ರು, ಮಕ್ಕಳಿಗೆ ಹೊಡೆದು ಬಡ್ದು ಮಾಡಿದ್ದಾರೆ. ಮದರಸಾಗೆ ಯಾವುದೇ ಅನುಮತಿಯನ್ನ ಕೂಡ ಪಡೆದಿಲ್ಲ, ಶಿಕ್ಷಣ ಇಲಾಖೆಯ ಅನುಮತಿಯನ್ನ ಪಡೆದಿಲ್ಲ. ನಿನ್ನೆ ಪೊಲೀಸ್ ಕಮಿಷನರ್ಗೆ ದೂರನ್ನ ನೀಡಿದ್ದೆ, ಮಕ್ಕಳಿಗೆ ಸರಿಯಾಗಿ ಊಟ ಕೂಡ ಕೊಡ್ತಾ ಇಲ್ಲ ಅಂತ ದೂರುದಾರರಾದಂತಹ ವಕೀಲ ಹುಸೇನ್ ಓವೈಸಿ ಆರೋಪವನ್ನ ಮಾಡಿದ್ದಾರೆ. ಒಂದು 2 ದಿವಸ ಹಿಂದೆ ಕೆಲವು ಪಬ್ಲಿಕ್ ಅವರು ನನಗೆ ಬಂದು ಅಪ್ರೋಚ್ ಮಾಡ್ತಾರೆ ಆಫೀಸ್ಗೆ. ಈ ಮದ್ರಸಾ ಇದೆ, ಐಷಾ ಬನ್ನತ್ ಅಂತ ಒಂದು ಮದ್ರಸಾ ತನಿಸಂದ್ರ ಲಿಮಿಟ್ಸ್ ಅಲ್ಲಿ ಇದೆ. ಆ ಮದ್ರಸಾದಲ್ಲಿ ಹುಡುಗಿರು ಇದ್ದಾರೆ. ಆ ಹುಡುಗಿರಿಗೆ CCTV ಫುಟೇಜ್ ಅಲ್ಲಿ ಕಾಣ್ತಾ ಇದೆ, ಹೊಡಿತಾ ಇದ್ದಾರೆ. ಒಬ್ಬ ಮನುಷ್ಯ ಇದ್ದಾನೆ, ಹೊಡಿತಾ ಇದ್ದಾನೆ, ಕೈ ಕಾಲಿಂದ ಹೊಡಿಯೋದು, ಆಮೇಲೆ ರೂಮ್ಗೆ ಹೋಗೋದು ಆ ಹುಡುಗಿರಿಗೆ ಅಂತದೆಲ್ಲ ಆಗ್ತಾ ಇದೆ. ಅದರಿಂದ ಅವ್ರು ಬಂದು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಈ ತರ ಇದೆ ಸರ್, ಬಹಳ ಅಂತೂ ಹಿಂಸೆ ಕೊಡ್ತಾ ಇದ್ದಾರೆ ಹುಡುಗಿರಿಗೆ ಈ ಮದ್ರಸಾದಲ್ಲಿ ಅಂತ. ಆಮೇಲೆ ನಾವೇ ಹೋಗ್ಬಿಟ್ಟು ಅಲ್ಲಿ ಏನಿದೆ ಅಂತ ನಾವು ಎಂಕ್ವೈರಿ ಮಾಡಿದ್ರೆ ಅಲ್ಲಿ ಹುಡುಗಿರಿಗೆ ಊಟ ಸರಿಯಾಗಿ ಹಾಕಲ್ಲ ಅಂತೆ, ಸರಿಯಾಗಿ ಬಟ್ಟೆ ಈ ಶಿಕ್ಷಣ ಏನ್ ಕೊಡ್ತಾ ಇಲ್ಲ. ಇವ್ರದ್ದು ಫಸ್ಟ್ ಆಫ್ ಆಲ್ ಲೈಸೆನ್ಸ್ ಇಲ್ಲ ಈ ಮದ್ರಸದು, ಹೊರ ದೇಶದಿಂದ ದುಡ್ಡೆಲ್ಲ ತಗೋತಾ ಇದಾರಂತೆ ಮದ್ರಸೆ ಹೆಸರದಲ್ಲಿ. ಅಂತದ್ದು ಸರಿಯಾಗಿ ಏನು ಇದ್ ಮಾಡ್ತಾ ಇಲ್ಲ ಆ ಹುಡುಗರಿಗೆಲ್ಲ, ಎಜುಕೇಶನ್ ಎಂತದ್ದು ಇಲ್ಲ, ಲೈಸೆನ್ಸು ಇಲ್ಲ. ಆ ತರದಿಂದ ಇಮಿಡಿಯೇಟ್ ಆಗಿ ನಾನು ವಿಕ್ಟಿಮ್ ಕಡೆಯಿಂದ ಏನು ಇದು ಬಂದಿಲ್ಲ. ಅದರಿಂದ ನಾನೇ ಹೋಗಿ ಬೈ ಪರ್ಸನ್ ಆನ್ ಬಿಹಾಫ್ ಆಫ್ ಪಬ್ಲಿಕ್ ನಿನ್ನೆ ಕಮಿಷನರ್ ಸಾಹೇಬ್ರಿಗೆ ಭೇಟಿ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ಆದ್ಮೇಲೆ ಇಮಿಡಿಯೇಟ್ ಆಗಿ